ನೀವು ಟೊಬ್ಯಾಕೋ ಬಗ್ಗೆ ಅಥವಾ ಸಿಗರೆಟ್ ಸ್ಮೋಕಿಂಗ್ ಬಗ್ಗೆ ಈವನ್ ಗುಟ್ಕಾ ಬಗ್ಗೆ ಹಲವಾರು ಸಾವಿರಾರು ವಿಡಿಯೋಸ್ ನೋಡಿರ್ತೀರಾ. ಬಟ್ ನಾನು ಇವತ್ತು ನಿಮ್ಗೆ ಯಾವ್ದ್ ಬಗ್ಗೆ ತಿಳ್ಸಕ್ ಬಯಸ್ತೇನೆ ಅಂದ್ರೆ ಈ ಲೇಟೆಸ್ಟ್ ಫಿನಾಮಿನನ್ ಆಫ್ ಸ್ಮೋಕಿಂಗ್ ಕಾಲ್ಡ್ ಆಸ್ ವೇಪಿಂಗ್ ಅಥವಾ ಇ ಸಿಗರೆಟ್. ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಈಗಿನ ಕಾಲದಲ್ಲಿ ತುಂಬಾ ಯಂಗ್ಸ್ಟರ್ಸ್ ಆ ಸ್ಮೋಕಿಂಗ್ ಮಾಡದೇ ಇರೋರು ಡೈರೆಕ್ಟ್ ಆಗಿ ವೇಪಿಂಗ್ ಮಾಡ್ತಾ ದೇ ಆರ್ ಡೂಯಿಂಗ್ ವೇಪಿಂಗ್ ಎವ್ರಿವೇರ್. ಈವನ್ ಬಸ್ಸಲ್ಲಿ ಕೂತ್ಕೊಳ್ಳೋದು ನಾನು ಒಂದ್ಸರಿ ನೋಡಿದೀನಿ, ಒಂದು ಪರ್ಸನ್ ವಾಸ್ ಡೂಯಿಂಗ್ ವೇಪಿಂಗ್. ಯಾಕಂದ್ರೆ ವೇಪಿಂಗ್ ಮಾಡಿದಾಗ ಸಿಗರೆಟ್ ಸ್ಮೆಲ್ ಬರಲ್ಲ, ಆ ಸ್ಮೋಕಿಂಗ್ ಮಾಡೋದು ಸ್ಮೆಲ್ ಬರಲ್ಲ, ಆ ಸ್ಮೋಕ್ ಡಿಟೆಕ್ಟರ್ಸ್ಗೂ ಗೊತ್ತಾಗಲ್ಲ, ಮತ್ತೆ ಜನರಿಗೆ ಹತ್ರ ಕೂತಿರೋರ್ಗು ಗೊತ್ತಾಗಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲಿ ಫ್ಲೇವರ್ಡ್ ಇ ಸಿಗರೆಟ್ಸ್ ಬರುತ್ತೆ. ಸೊ ಎಷ್ಟೋ ಜನರಿಗೆ ಬರೀ ಸ್ಟ್ರಾಬೆರಿ ಸ್ಮೆಲ್ ಬರುತ್ತೆ ಅಥವಾ ಲೆಮನ್ ಸ್ಮೆಲ್ ಬರುತ್ತೆ, ಸೊ ಅವರು ಕಂಪ್ಲೇಂಟ್ ಮಾಡಲ್ಲ. ಬಟ್ ವಾಟ್ ಇಸ್ ದಿಸ್ ವೇಪಿಂಗ್? ಏನಿದು? ಇದು ಸೇಫಾ? ನಿಜವಾಗ್ಲೂ ಸೇಫಾ? ಎಲ್ಲರೂ ತಿಳ್ಕೊಂಡಿದ್ದಾರೆ ಏನಂದ್ರೆ ವೇಪಿಂಗ್ ಈಸ್ ಮಚ್ ಮೋರ್ ಸೇಫರ್ ದೆನ್ ಆಕ್ಚುಯಲ್ ಟೊಬ್ಯಾಕೋ ಸ್ಮೋಕಿಂಗ್ ಅಂತ ಇಟ್ಕೊಂಡಿದ್ದಾರೆ. ಇದನ್ನ ಸ್ವಲ್ಪ ಬಿಡಿಸಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಟ್ ಇಸ್ ವೇಪಿಂಗ್? ವೇಪಿಂಗ್ ಅಲ್ಲಿ ಏನಾಗತ್ತಂದ್ರೆ ನಿಕೋಟಿನ್ ಅಂತ ಒಂದು ಕೆಮಿಕಲ್ ಇದೆ. ಸಿಗರೆಟ್ ಅಲ್ಲೂ ಸಹ ಅದು, ನೀವು ಟೊಬ್ಯಾಕೋ ಅದು ಹೊಗೆ ಸೊಪ್ಪು ನೀವು ಸ್ಮೋಕ್ ಮಾಡ್ತಿರಲ್ವಾ, ಅದರಲ್ಲೂ ಸಹ ನಿಕೋಟಿನ್ ಅಂತ ಇರುತ್ತೆ. ನೀವು ಹೊಗೆ ಸೊಪ್ಪನ್ನ ನೀವು ಸ್ಮೋಕ್ ಮಾಡಿದಾಗ ಆವಾಗ ಆ ನಿಕೋಟಿನ್ ನಿಮ್ ಲಂಗ್ಸ್ ಅಲ್ಲಿ ಹೋಗಿ ರಕ್ತದಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ನಿಮ್ಮ ಬ್ರೈನ್ಗೆ ಸಹ ಆ ನಿಕೋಟಿನ್ ಹೋಗುತ್ತೆ. ಅದರಿಂದ ನಿಮ್ಗೆ ಒಂದು ಫೀಲ್ ಗುಡ್ ಫ್ಯಾಕ್ಟರ್, ಓ ತುಂಬಾ ರಿಲ್ಯಾಕ್ಸ್ ಆಗ್ತಾ ಇದೀನಿ, ತುಂಬಾ ಖುಷಿ ಆಗ್ತಾ ಇದೆ, ಅಥವಾ ನನಗೆ ಸ್ಟ್ರೆಸ್ ಇರುವಾಗ ತುಂಬಾ ಆರಾಮ್ ಅನಿಸ್ತಾ ಇದೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಅದು ಒನ್ ಟೈಮ್ ಬಂದ್ರೆ ಅವರು ಇನ್ನೊಂದ್ಸರಿ ಸ್ಮೋಕ್ ಮಾಡ್ತಾರೆ. ಈ ಸ್ಮೋಕ್ ಮಾಡ್ತಾ ನಮ್ಮ ಬ್ರೈನ್ಗೆ ಒಂದು ಅಡಿಕ್ಷನ್ ಆಗುತ್ತೆ. ಅಂದ್ರೆ ನಿಕೋಟಿನ್ ಇಲ್ಲ ಅಂದ್ರೆ ನಾನು ಸ್ವಲ್ಪ ಡಲ್ ಆಗ್ತೀನಿ, ಸ್ವಲ್ಪ ಡಿಪ್ರೆಸ್ ಆಗ್ತೀನಿ. ನಿಕೋಟಿನ್ ಬಂದ್ರೆ ನಾನು ಸ್ವಲ್ಪ ಹೈ ಆಗ್ತೀನಿ, ಸ್ಟ್ರಾಂಗ್ ಅನ್ಸ್ತೀನಿ, ಸ್ವಲ್ಪ ಕಾನ್ಫಿಡೆಂಟ್ ಆಗ್ತೀನಿ, ಅದ್ರ ಮೇಲೆ ನನ್ನ ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಈ ಅಡಿಕ್ಷನ್ ಇಂದಾನೆ ತುಂಬಾ ಜನ ಸ್ಮೋಕಿಂಗ್ ಜಾಸ್ತಿ ಮಾಡೋದು. ಫಸ್ಟ್ 2-3 ಸಿಗರೆಟ್ ಪರ್ ಡೇ, ಅದಾದ್ಮೇಲೆ 10 ಸಿಗರೆಟ್ಸ್ ಪರ್ ಡೇ, ಆಮೇಲೆ ಚೈನ್ ಸ್ಮೋಕಿಂಗ್ ಅಂತೀವಲ್ಲ, ಆಲ್ಮೋಸ್ಟ್ 1 ಪ್ಯಾಕೆಟ್, 2 ಪ್ಯಾಕೆಟ್, 3 ಪ್ಯಾಕೆಟ್ ಪರ್ ಡೇ. ಸೊ ವೀಕ್ಷಕರೇ, ಜ್ಞಾಪಕ ಇಟ್ಕೊಳ್ಳಿ, ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಸೇಫ್ ಸ್ಮೋಕಿಂಗ್. ದಯವಿಟ್ಟು ನೀವು ಈವನ್ ಈ ಸಿಗರೆಟ್ಸ್ ಇಂದ ದೂರ ಇರಿ. ಅದರಿಂದಾನು ಡೇಂಜರಸ್ ಹೆಲ್ತ್ ಪ್ರಾಬ್ಲಮ್ಸ್ ಆಗೋ ಚಾನ್ಸ್ ಇದೆ. ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ವೆದರ್ ಇಟ್ ಈಸ್ ಟೊಬ್ಯಾಕೋ ಸ್ಮೋಕಿಂಗ್, ಟೊಬ್ಯಾಕೋ ಚೂಯಿಂಗ್, ಟೊಬ್ಯಾಕೋ ಸ್ನಫಿಂಗ್ and also e-cigarette, all of them are harmful for your health.